ವೇದ, ಸ್ಮೃತಿ, ಪುರಾಣ, ಇತಿಹಾಸ ಇವುಗಳಿಂದ ನಂತರ ಬರುವ ಶಾಸ್ತ್ರಗಳಲ್ಲಿ ವೇದಾಂಗಗಳಾದ ಮೇಲೆ ತಂತ್ರ ಎನ್ನುವ ಒಂದು ಶಾಸ್ತ್ರ ಉಂಟು. ತಂತ್ರ ಅಂತಂದರೆ ಬೇರೆ ಅಲ್ಲ, ಸಾತ್ವತಂ ತಂತ್ರಮಾಚಷ್ಟೇ ಅಂತ ಭಾಗವತವೇ ಹೇಳ್ತದೆ. ಬ್ರಹ್ಮದೇವರಿಗೆ ಭಗವಂತ ಸಾತ್ವತ ತಂತ್ರವನ್ನು ಉಪದೇಶ ಮಾಡಿದ ಅಥವಾ ನಾರದ ಉಪದೇಶವನ್ನು ಪಡೆದ ಅಂತೆಲ್ಲ ಉಂಟು. ಈ ಸಾತ್ವತ ತಂತ್ರ ಅಂದರೆ ಏನು ಗೊತ್ತುಂಟು? ಭಗವಂತನನ್ನು ಹೊಂದಲಿಕ್ಕಿರುವ ನೇರವಾದ ಮಾರ್ಗ ಅಂತ ಅರ್ಥ. ನೇರವಾದ ಮಾರ್ಗ ಅಂತಂದರೆ ಶಾರ್ಟ್ಕಟ್ ಅಂತ, ಸುಲಭದಲ್ಲಿ ಹೊಂದಲಿಕ್ಕಿರೋ ಮಾರ್ಗ ಅಂತ ಅರ್ಥ, ದೀರ್ಘವಾದ ಮಾರ್ಗ ಅಲ್ಲ. ಯಜ್ಞ, ಉಪಾಸನೆ, ತಪಸ್ಸು ತುಂಬ ದೀರ್ಘ ಆಗ್ತದೆ. ಭಕ್ತಿ ಅನ್ನುವಂಥದ್ದು ಉಂಟಲ್ವಾ, ಭಕ್ತಿಯನ್ನು ಇಟ್ಟುಕೊಂಡು ಮಾಡುವ ಸಣ್ಣ ಉಪಾಸನೆ, ಅರ್ಧ ಗಂಟೆಯ ಪೂಜೆ ಅಂತ ಉಂಟಲ್ವಾ, ಇದಕ್ಕೆ ತಂತ್ರ ಅಂತ ಕರೆಯುವಂಥ. ತಂತ್ರ ಅಂದರೆ ದೇವರನ್ನು ಆದಷ್ಟು ಕಡಿಮೆ ಸಮಯದಲ್ಲಿ ಕಡಿಮೆ ಶ್ರಮದಿಂದ ಹೊಂದಲಿಕ್ಕಿರುವಂಥ ಮಾರ್ಗ ಅಂತ. ಅಂದರೆ ಇದು ರುಚಿ ಹುಟ್ಟಿಸ್ಲಿಕ್ಕೋಸ್ಕರ ಜ್ಞಾನಿಗಳಿಗೆ ಎರಡೂ ಸಮ ವ್ಯತ್ಯಾಸ ಇಲ್ಲ. ಅಜ್ಞಾನಿಗಳಿಗೆ ದೇವರನ್ನು ಉಪಾಸನೆ ಗಂಟೆಗಟ್ಟಲೆ ಮಾಡ್ಲಿಕ್ಕೆ ನನಗಾಗುವುದಿಲ್ಲ ಅಂತ ಹೇಳುವವನಿಗೆ ಅರ್ಧ ಗಂಟೆ ಆದರೂ ಕೂತ್ಕೋ ದೇವರು ಕಾಣ್ತಾನೆ ಅಂತ ಹೇಳಿದರೆ ಕಣ್ಣು ಮುಚ್ಚಿ ಹೌದಾ ಅಂತ ಒಂದು ನೋಡ್ಲಿಕ್ಕಾದರೂ ಹೋಗ್ತಾನಲ್ವ. ಆ ದೃಷ್ಟಿಯಿಂದ ತಂತ್ರ ಅಂತ ಬಂದಿದೆ. ದೇವರ ಅರ್ಚನಾ ವಿಧಾನಗಳನ್ನು ಇತ್ಯಾದಿಗಳನ್ನು ಹೇಳುವ ಗ್ರಂಥ. ಆ ತಂತ್ರಶಾಸ್ತ್ರದ ಭೂಮಿಕೆಯಲ್ಲಿ ಋಷಿಗಳೇ ಹೇಳ್ತಾರೆ, ಪಾಂಚರಾತ್ರ ಸಂಹಿತಾದಿಗಳಲ್ಲಿ ಹೇಳ್ತಾರೆ, ತಂತ್ರ ಎನ್ನುವಂಥದ್ದು ಪ್ರಮಾಣ ಆಗ್ತದೆ ಅವರು ಹೇಳುವುದು. ಯಾಕೆ ಅಂತಂದರೆ ವೇದ ಮೂಲತಯ ಅಥವಾ ಆಪ್ತಿ ಮೂಲತಯ ತಥಾ ಪುರಾಣವತ್ ಪ್ರಮಾಣಂ ಸ್ಯಾತ್ ಅಂತ. ವೇದ ಮೂಲತಯ ತಂತ್ರಂ ಆಪ್ತ ಮೂಲತಯ ತಥಾ ಪುರಾಣವತ್ ಪ್ರಮಾಣಂ ಸ್ಯಾತ್ ತಥಾ ಮನ್ನುವಾದಿ ವಾಕ್ಯವತ್ ಅಂತ ಅವರ ವಾಕ್ಯ. ತಂತ್ರ ಎನ್ನುವಂಥದ್ದು ಪ್ರಮಾಣ ಆಗ್ತದೆ. ಯಾಕೆ ಅಂತಂದರೆ ವೇದ ಮೂಲದಿಂದ ಬಂದದ್ರಿಂದ, ನಮಗೆ ಪ್ರಾಮಾಣಿಕರಾದ ಆಪ್ತರು ಉಪದೇಶ ಮಾಡಿದ್ರಿಂದ. ಹೇಗೆ ಅಂತಂದರೆ ಮನ್ನುವಾದಿ ವಾಕ್ಯಗಳನ್ನು, ಮನು ಇತ್ಯಾದಿಗಳ ಸ್ಮೃತಿಗಳನ್ನು ನೀವು ಹೇಗೆ ಪ್ರಮಾಣ ಅಂತ ಸ್ವೀಕಾರ ಮಾಡ್ತೀರಿ, ಪುರಾಣಗಳನ್ನು ಹೇಗೆ ಪ್ರಮಾಣ ಅಂತ ಸ್ವೀಕಾರ ಮಾಡ್ತೀರಿ, ಹಾಗೆ ಅಂದರೆ ಪುರಾಣಗಳನ್ನು ಪ್ರಮಾಣ ಅಂತ ಒಪ್ಪಿಕೊಳ್ಳದೆ ವಿಧಿ ಇಲ್ಲ ಅಂತ ಅರ್ಥ ಆಗ್ತದೆ. ಈ ದೃಷ್ಟಿಯಿಂದ ಪುರಾಣಗಳು ಬೇಕು, ಉಪಾದೇಯ ಅಂತ ಹೇಳಲಿಕ್ಕೆ ಆಗ್ತದೆ. ಪುರಾಣ ಶಬ್ದಕ್ಕೆ ಯಾಸ್ಕರು ಒಂದು ನಿರ್ವಚನ ಮಾಡ್ತಾರೆ, ಪುರಾ ಅಪಿ ನವಂ. ನಾವೆಲ್ಲ ಸಾಮಾನ್ಯವಾಗಿ ಪುರಾಣ ಶಬ್ದಕ್ಕೆ ನಿರ್ವಚನ ಮಾಡುವಾಗ ಹಳತ್ತು, ಹಿಂದಿನ ಕಾಲದಲ್ಲಿ ಇದ್ದದ್ದು ಅಂತ ಮಾಡ್ತೇವೆ. ಅದಕ್ಕಿಂತಲೂ ಹೆಚ್ಚು ಏನು ಅಂತಂದರೆ ಹಿಂದೆ ಇದ್ದದ್ದಾದರೂ ಕೂಡ ಪ್ರತಿ ಬಾರಿ ಓದುವಾಗ ನಿಮಗೆ ಹೊಸ ಹೊಸ ಅರ್ಥಗಳನ್ನು ಕೊಡ್ತದೆ. ಅಷ್ಟೇ ಅಲ್ಲ, ನಮ್ಮ ಈಗಿನ ಜೀವನಕ್ಕೂ ಅನ್ವಯವಾಗ್ತದೆ. ನಾವು ಎಷ್ಟೋ ಮುಂದೆ ಬಂದಿದ್ದೇವೆ. ಪುರಾಣದಲ್ಲಿ ಹೇಳಿದ ಎಷ್ಟೋ ವಸ್ತುಗಳು, ವಿಷಯಗಳು ಈಗ ಇಲ್ಲ. ಸ್ಥಳಗಳು ಇದ್ದಾವೆ, ಹೆಸರು ಬದಲಾಗಿದೆ. ಆದರೂ ಕೂಡ ಪುರಾಣ ಇವತ್ತಿಗೂ ಕೂಡ ನಮಗೆ ಅನ್ವಯ ಆಗುತ್ತದೆ, ಇವತ್ತಿಗೂ ಕೂಡ ಔಟ್ಡೇಟೆಡ್ ಆಗಲಿಲ್ಲ. ಅಂದರೆ ಅದಕ್ಕೆಷ್ಟು ಮಹತ್ವ ಉಂಟು ಅಂತ ಗೊತ್ತಾಗ್ತದೆ. ಈ ಅರ್ಥವನ್ನು ಪುರಾಣ ಶಬ್ದಕ್ಕೆ ಪ್ರಧಾನವಾಗಿ ಇಟ್ಟುಕೊಳ್ಬೇಕು ಅಂತ ನಿರುಕ್ತಕಾರರು ಹೇಳ್ತಾರೆ. ಈ ರೀತಿಯಲ್ಲಿ ಪುರಾಣಕ್ಕೆ ಅರ್ಥ ಮಾಡಬೇಕು ಅಂತ. ಅಥವಾ ವಾಯುಪುರಾಣ ಹೇಳಿದ ಹಾಗೆ ಯಸ್ಮಾತ್ ಪುರಾ ಕ್ಷಣತೀದಂ ಪುರಾಣಂ ತೇನ ತತ್ ಸ್ಮೃತಂ ನಿರುಕ್ತಿಮಸ್ಯ ಯೋ ವೇದ ಸರ್ವಾಪೈ ಪ್ರಮುಚ್ಯತೆ ಅಂತ. ಅನಚೇಷ್ಟಾಯ ಅಂತ ಒಂದು ಧಾತು ಉಂಟು. ನಿರಂತರವಾಗಿ ಚೇಷ್ಟೆ ಮಾಡ್ತಾ ಇರುವಂಥದ್ದು, ಅಲುಗಾಡ್ತಾ ಇರುವಂಥದ್ದು ಅಂತ ಅರ್ಥ. ಬ್ರಹ್ಮನನ್ನು ಪ್ರಾಪ್ತಿ ಕೊಡ್ಲಿಕ್ಕೋಸ್ಕರವಾಗಿ ಹಿಂದಿನ ಕಾಲದಿಂದಲೂ ಋಷಿಗಳಿಂದ ನಿರಂತರವಾಗಿ ಪ್ರಯತ್ನ ಮಾಡಿದ ಫಲವಾಗಿ ಅವರು ಕಂಡುಕೊಂಡ ಭಗವಂತನನ್ನು ತೋರಿಸ್ಲಿಕ್ಕಿರುವಂತಹ ಒಂದು ಸಾಧನ, ತೋರಿಸ್ತಾ ಇರುವ ಒಂದು ಸಾಧನ ಅಂತ ಅದಕ್ಕೆ ಅರ್ಥ ಮಾಡಿದ್ದಾರೆ. ಹಾಗಾಗಿ ಪುರಾಣ ಅಂತಂದರೆ ದೇವರನ್ನು ತೋರಿಸಿಕೊಡುವಂಥ ಒಂದು ಕನ್ನಡಿ ಇದ್ದ ಹಾಗೆ. ಆ ದೃಷ್ಟಿಯಿಂದ ಅದು ಉಪಾದೇಯ ಅಂತ. ಇನ್ನು ಯಾಜ್ಞವಲ್ಕ್ಯ ಪುರಾಣಗಳ ಬಗ್ಗೆ ಮತ್ತೊಂದು ಮಾತು ಮಾಡ್ತಾನೆ, ಹೇಳ್ತಾನೆ, ಯಾರಿಗಾದರೂ ವೇದವನ್ನು ತಿಳ್ಕೊಳ್ಬೇಕು ಅಂತ ಮನಸ್ಸಿದ್ರೆ, ವೇದಾಂಗಗಳನ್ನು ನೋಡಬೇಕು ಅಂತ, ಅಧ್ಯಯನ ಮಾಡಬೇಕು ಅಂತ ಮನಸ್ಸಿದ್ರೆ, ಇತಿಹಾಸ ಪುರಾಣಗಳನ್ನು ಅಧ್ಯಯನ ಮಾಡಬೇಕು ಅಂತ ಮನಸ್ಸಿದ್ರೆ ಅವ ಖಂಡಿತ ಅವುಗಳನ್ನು ಅಧ್ಯಯನ ಮಾಡಬೇಕು. ಅವುಗಳನ್ನು ಬಿಟ್ಟು ಹಾಕಬಾರ್ದು, ಪ್ರತಿಯೊಂದನ್ನು ಅಧ್ಯಯನ ಮಾಡಬೇಕು. ಆದರೆ ಯಾರನ್ನಾದರೂ ಒಬ್ಬ ವ್ಯಕ್ತಿಯನ್ನು ವೇದ ಪಾರಂಗತ ಅಂತ ನೀವು ಕರೀತೀರಿ ಅಂತಾದರೆ, ವೇದಜ್ಞ, ವೇದಮೂರ್ತಿ, ವೇದ ಪಾರಂಗತ ಅಂತ ಕರೀತೀರಿ ಅಂತಾದರೆ ಅವನಿಗಿರುವ ಅರ್ಹತೆಯನ್ನು ಪಟ್ಟಿ ಮಾಡ್ತಾನೆ.
ಮೀಮಾಂಸತೆ ಚ ಯೋ ವೇದಾನ್ ಷಡ್ಭಿರಂಗೈ ಸವಿಸ್ತರೈ ಇತಿಹಾಸ ಪುರಾಣಾನಿ ಸಭವೇದ್ ವೇದಪಾರಗ. ಯಾರನ್ನು ವೇದಪಾರಂಗತ ಅಂತ ಕರಿಬೇಕು ಅಂತಂದರೆ, ವೇದಗಳನ್ನು ಸ್ವರಸಹಿತವಾಗಿ ಯಾರು ಅಧ್ಯಯನ ಮಾಡ್ತಾನೆ, ಆಮೇಲೆ ವೈದಿಕವಾದ ವ್ಯಾಕರಣವನ್ನು ಪ್ರಾತಿಶಾಖ್ಯಾದಿಗಳನ್ನು ಉಪಯೋಗ ಮಾಡಿಕೊಂಡು ವೇದಗಳಿಗೆ ಅರ್ಥವನ್ನು ಯಾರು ನೋಡ್ತಾನೆ, ಅದಾದ ಮೇಲೆ ವೇದಾಂಗಗಳನ್ನು ಯಾರು ಅರ್ಥ ಮಾಡಿಕೊಳ್ತಾನೆ, ಇಷ್ಟು ಮಾಡಿಕೊಂಡ ಮೇಲೆ ಯಾರು ಪುರಾಣಗಳನ್ನೂ ಓದಿಕೊಂಡಿದ್ದಾನೋ ಅವನನ್ನು ಪಾರಂಗತ ಅಥವಾ ವೇದಪಾರಗ ಅಂತ ಕರೆಯಿರಿ. ಯಾಕೆ ಅಂತಂದರೆ ಪುರಾಣಗಳನ್ನು ಓದದೆ ವೇದ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತದೆ, ಸಂಪೂರ್ಣ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಬುದ್ಧಿಮಟ್ಟದಲ್ಲಿ ಎನ್ನುವ ದೃಷ್ಟಿಯಿಂದ ವೇದ ಪಾರಂಗತನ ಲಕ್ಷಣ ಹೇಳುವಾಗ ಪುರಾಣವನ್ನು ಓದಿರಲೇಬೇಕು, ಒಂದು ನಿಯಮ ಉಂಟು. ವೇದಂ ಧರ್ಮಂ ಪುರಾಣಂಚ ತಥಾ ತತ್ವಾನಿ ನಿತ್ಯಶಃ ಸಂವತ್ಸರೋಷಿತೇ ಶಿಷ್ಯೇ ಗುರುರ್ಜ್ಞಾನಂ ವಿನಿರ್ದಿಶೇತ್ ಅಂತ ಮತ್ತೊಂದು ಕಡೆಯಲ್ಲಿ ಹೇಳ್ತಾ, ಗುರುವಾದವ ಶಿಷ್ಯನಿಗೆ ಅಧ್ಯಾಪನ ಮಾಡಬೇಕು. ಯಾರಿಗೆ ಅಂತಂದರೆ ಸಂವತ್ಸರೋಷಿತೇ ಶಿಷ್ಯೆ ಅಂತ. ಇವತ್ತಿನ ಪರಿಸ್ಥಿತಿ, ನನಗೆ ಯಾವುದಾದ್ರೂ ಒಂದು ವಿಷಯವನ್ನು ಕಲಿಬೇಕು, ಒಂದು ಶಾಸ್ತ್ರವನ್ನು ಕಲಿಬೇಕು ಅಂತಂದರೆ ಆನ್ಲೈನ್ನಲ್ಲಿ ಪಾಠ ಮಾಡ್ತಾರಾ ಅಂತ ಕೇಳ್ತೇವೆ. ತಪ್ಪು ಅಂತ ನಾನು ಹೇಳುವುದಿಲ್ಲ, ಆದರೆ ಮುಖತಃ ಕೂತ್ಕೊಂಡು ಪಾಠ ಕೇಳುವುದಕ್ಕಿಂತ ಅದು ತುಂಬ ಅದರ ಮಟ್ಟ ತುಂಬ ಕಮ್ಮಿ ಆಗಿರ್ತದೆ. ಅದರ ಒಂದು ಸುಖ, ಅದರದ್ದೊಂದು ಶೈಷ್ಟ್ಯ ಅದು ಬೇರೆ. ಆದ್ದರಿಂದ ಶಾಸ್ತ್ರ ಹೇಳ್ತದೆ, ಮುಖತಃ ಕೂತ್ಕೊಂಡು ಪಾಠ ಕೇಳುವುದಕ್ಕಿಂತ ಇನ್ನೂ ಹತ್ತಿರದಲ್ಲಿ ಕೂತ್ಕೊಂಡು ಪಾಠ ಕೇಳುವಂಥದ್ದೊಂದು ವ್ಯವಸ್ಥೆ ಉಂಟು. ಅದು ಹೇಗೆ ಅಂತಂದರೆ ಸಂವತ್ಸರೋಷಿತೇ ಶಿಷ್ಯೇ, ವರ್ಷಗಟ್ಟಲೆ ಕೂತ್ಕೊಳ್ಬೇಕು ಅಂತ. ಸಂವತ್ಸರೋಷಿತೆ ಅಂತಂದರೆ ಒಂದು ವರ್ಷ ಕೂತ್ಕೊಳ್ಳೋದು ಅಂತ ಅರ್ಥ ಅಲ್ಲ. ಗುರುಗಳ ಮನೆಯಲ್ಲಿ ವರ್ಷಗಟ್ಟಲೆ ಕುಳಿತುಕೊಂಡು ಗುರುಗಳಿಗೆ ಹೊರೆಯಾಗದೆ, ಅದನ್ನು ಶಾಸ್ತ್ರ ಹೇಳ್ತದೆ. ಗುರುಗಳ ಮನೆಯಲ್ಲಿ 10 ಜನ ಶಿಷ್ಯರು ಬಂದರು, 1 ವರ್ಷ 10 ವರ್ಷ ಕೂತ್ಕೊಂಡ್ರು ಅಂತಂದರೆ ಗುರುಗಳು ಸಾಲ ಮಾಡಬೇಕಾಗ್ಬೋದು. ಆದರೆ ಶಿಷ್ಯರಿಗೆ ಗುರುಕುಲಕ್ಕೆ ಹೋಗುವಾಗ ಒಂದು ನಿಯಮ ಉಂಟು. ಏನು ಅಂತಂದರೆ, ತಮ್ಮ ಅನ್ನವನ್ನು ತಾವೇ ಭಿಕ್ಷೆ ಬೇಡಿ ಸ್ವೀಕಾರ ಮಾಡಿಕೊಳ್ಬೇಕು, ಅದರಲ್ಲಿ ಅರ್ಧ ಪಾಲನ್ನು ಗುರುಗಳಿಗೆ ಕೊಡಬೇಕು ಅಂತ. ಎರಡೂ ಉಂಟು. ಗುರುಕುಲಕ್ಕೆ ಫೀಸ್ ಇಲ್ಲ, ಯಾವುದೇ ಹಣವನ್ನು ಕೊಡಲಿಕ್ಕಿಲ್ಲ. ಆದರೆ ನಿತ್ಯ ಭಿಕ್ಷಾಚಾರ್ಯವನ್ನು ಶಿಷ್ಯರು ಮಾಡಬೇಕು. ಅದರಲ್ಲಿ ಅರ್ಧಾಂಶ ಗುರುಗಳಿಗೆ ಕೊಡಬೇಕು. ಯಾಕೆಂದರೆ ಗುರುಗೆ ಭಿಕ್ಷಾಚಾರ್ಯ ಮಾಡಲಿಕ್ಕೆ ಆಗೋದಿಲ್ಲ, ಅವನ ಗೃಹಸ್ಥನಾದ್ದರಿಂದ. ಹಾಗಾಗಿ ಬ್ರಹ್ಮಚಾರಿಗಳು ಭಿಕ್ಷಾಚಾರ್ಯ ಮಾಡಿ ಅದರಲ್ಲಿ ಅರ್ಧವನ್ನು ಗುರುವಿಗೆ ಕೊಟ್ಟು ವರ್ಷಗಟ್ಟಲೆ ಅವನ ಮನೆಯಲ್ಲಿ ಕುಳಿತುಕೊಳ್ಬೇಕು. ಹೀಗೆ ಕುಳಿತುಕೊಂಡು ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು. ಆಗ ಯಾಜ್ಞವಲ್ಕ್ಯರು ಹೇಳುವಂಥದ್ದು, ಅಂತಹ ವರ್ಷಗಟ್ಟಲೆ ಮನೆಯಲ್ಲಿ ಕುಳಿತುಕೊಂಡು ಉಪನಿಷತ್ತು ಕೇಳುವಾಗ ನಮಗೆ ಗೊತ್ತಾಗ್ತದೆ. ಪಿಪ್ಪಲಾದರು ಅಂತ ಒಬ್ಬರು ಋಷಿಗಳು, ಅವರ ಹತ್ರ ಒಂದು 5 ಜನ ಬರ್ತಾರೆ. ಒಬ್ಬ ರಾಜಕುಮಾರ, ಎಲ್ಲರೂ ಇದ್ದಾರೆ, ಅದರಲ್ಲಿ ಎಲ್ಲ ವರ್ಣದವರಿದ್ದಾರೆ. ಬಂದು ನಮಗೆ ಜ್ಞಾನೋಪದೇಶ ಮಾಡಬೇಕು ಅಂತ. ಆಗ ಅವರು ಹೇಳ್ತಾರೆ, ಈಗ ಒಂದು ಪ್ರಶ್ನೆ ಕೇಳಿದರೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ನನಗೆ ಅಷ್ಟು ಗೊತ್ತುಂಟೋ ಇಲ್ವೋ ನನಗೂ ಗೊತ್ತಿಲ್ಲ. ನೀವೊಂದು ಕೆಲಸ ಮಾಡಿ, ಸಂವತ್ಸರಂ ಸಂವತ್ಸ್ಯಥ, 1 ವರ್ಷ ಕೂತ್ಕೊಳ್ಳಿ. ಆಮೇಲೆ ಪ್ರಶ್ನೆ ಕೇಳಿ, ಯಥಾ ಕಾಮಂ ಪ್ರಶ್ನಾನ್ ಪೃಚ್ಛತ. ಆಮೇಲೆ ಹೇಗೆ ಬೇಕಾದರೂ ಪ್ರಶ್ನೆ ಕೇಳಿ, ನಿಮ್ಗೆ ಎಷ್ಟು ಪ್ರಶ್ನೆ ಬೇಕಾದ್ರೂ ಕೇಳಿ. ಆದರೆ 1 ವರ್ಷ ಕೂತ್ಕೊಳ್ಳಿ ಮನೆಯಲ್ಲಿ. ಏನು ಮಾಡಬೇಕು ಹೇಳಿದ್ರೆ, ಏನು ಮಾಡೋದು ಬೇಡ. ನಾನು ಬೆಳಿಗ್ಗೆ ಎದ್ದು ಸಂಜೆಯವರೆಗೆ ಏನು ಮಾಡ್ತೇನೆ, ಸಂಜೆಯಿಂದ ಮರುದಿವಸ ಬೆಳಿಗ್ಗೆವರೆಗೆ ಏನು ಮಾಡ್ತೇನೆ ನೋಡಿದರೆ ಸಾಕು ಅಂತ ಧ್ವನಿ. ಅದನ್ನು ಬಾಯ್ಬಿಟ್ಟು ಹೇಳೋದಿಲ್ಲ. ಅಂದರೆ ಗುರುವನ್ನು ವೀಕ್ಷಣೆ ಮಾಡುವುದರಿಂದಲೇ, ಗುರುವನ್ನು ಗಮನಿಸುವುದರಿಂದಲೇ ಎಷ್ಟೋ ವಿದ್ಯೆಗಳು ಶಿಷ್ಯಂದರಿಗೆ ಬರ್ತಾ ಇತ್ತು ಒಂದು ಕಾಲದಲ್ಲಿ. ಹಳೆಯ ಪುರೋಹಿತರನ್ನು ನೋಡಿ, ಅವರ ಹತ್ರ ಕೇಳಿ, ನೀವು ಮಂತ್ರವನ್ನು ಹೇಗೆ ಕಲ್ತದ್ದು ಅಂತ ಕೇಳಿದರೆ ಅವರು ಹೇಳ್ತಾರೆ, ಕೂತ್ಕೊಂಡು ಪಾಠ ಕೇಳಿ ಕಲ್ತದ್ದು ಕಮ್ಮಿ, ಅಪ್ಪನೊಟ್ಟಿಗೆ ಹೋಗಿ ಕಲ್ತದ್ದು ಹೆಚ್ಚು ಅಂತ. ಅಂದರೆ ಅನುಭವದಿಂದ ಬರ್ತದೆ. ಹಾಗಾಗಿ ಗುರುಕುಲ ವಾಸ ಎನ್ನುವಂಥದ್ದು ಅನುಭವದಿಂದ ನಮಗೆ ಎಲ್ಲವನ್ನು ಹೇಳಿಕೊಡ್ತದೆ. ಗುರುಗಳು ಕೂತ್ಕೊಂಡು ಪಾಠ ಮಾಡಬೇಕು ಅಂತಿಲ್ಲ. ಈ ಆನ್ಲೈನ್ ಪಾಠದಲ್ಲಿ ಅದಾಗೋದಿಲ್ಲ. ಯಾಕೆಂತಂದರೆ ಎಷ್ಟು ಹೊತ್ತು ಆನ್ಲೈನಲ್ಲಿ ಇರ್ತೇವೋ ಅಷ್ಟು ಹೊತ್ತು ಮಾತ್ರ ಅವರ ಮುಖವನ್ನು ನೋಡ್ತಾ ಇರ್ತೇವೆ. ಆಮೇಲೆ ಮತ್ತು ಗುರುಗಳು ಯಾರು, ಶಿಷ್ಯರು ಯಾರು ಗೊತ್ತಾಗೋದಿಲ್ಲ. ಆ ದೃಷ್ಟಿಯಿಂದ ಸಂವತ್ಸರ ಉಪೋಷಣ ಎನ್ನುವಂಥದ್ದು ಶಿಕ್ಷಣದ ದೃಷ್ಟಿಯಿಂದ ಮಹತ್ವದ್ದಾಗಿರ್ತದೆ. ಭಾರತೀಯ ಶಿಕ್ಷಣ ಎನ್ನುವಂಥದ್ದು ಆ ರೀತಿ ನಮ್ಮನ್ನು ಇಟ್ಟುಕೊಂಡು ಕೊಡ್ತಾ ಇದ್ದದಷ್ಟೇ ಹೊರತು ಬನ್ನಿ ಹೋಗಿ ಎನ್ನುವಂಥ ವ್ಯವಸ್ಥೆ ಅಲ್ಲ. ಅದಕ್ಕೋಸ್ಕರ ಯಾಜ್ಞವಲ್ಕ್ಯರು ಹೇಳುವಂಥದ್ದು, ಸಂವತ್ಸರೋಷಿತವಾದ ಶಿಷ್ಯನಿಗೆ 1 ವರ್ಷವೋ 10 ವರ್ಷವೋ ಮನೆಯಲ್ಲಿ ಯಾರಿಗೆ ಕೂತ್ಕೊಳ್ತಾನೆ ಅವನಿಗೆ ನೀವು ಯಾವುದನ್ನು ಹೇಳಿಕೊಡ್ಬೇಕು ಅಂತಂದರೆ, ವೇದಂ ಧರ್ಮಂ ಪುರಾಣಂಚ, ವೇದವನ್ನು ಹೇಳಿಕೊಡಿ, ಧರ್ಮವನ್ನು ಹೇಳಿಕೊಡಿ, ಪುರಾಣವನ್ನು ಹೇಳಿಕೊಡಿ. ಇದೆಲ್ಲ ಕೂಡ ಪುರಾಣದ ಮಾತು ಹೌದು.
ಪುರಾಣವನ್ನು ಅವಶ್ಯವಾಗಿ ಹೇಳಿಕೊಡಬೇಕು ಅಂತ. ಯಾಕೆ ಅಂತಂದರೆ ಪುರಾಣವನ್ನು ನೀವು ಹೇಳಿಕೊಡದೇ ಇದ್ದರೆ ನೀತಿ ಪಾಠ ಅಂತ ಒಂದು ಇಲ್ಲದೇ ಇರೋದಿಲ್ಲ. ನೀತಿ ಅರ್ಥ ಆಗಬೇಕು ಅಂತಂದರೆ ಪುರಾಣ ಬೇಕು ಅಂತ. ವೇದದಲ್ಲಿ ಆಲ್ಡ್ರಲ್ ಹೀಗೆ ಮಾಡಬೇಕು ಅಂತ ಹೇಳ್ತದೆ. ನೀತಿಯನ್ನು ಹೇಳೋದು ಸ್ವಲ್ಪ ಕಮ್ಮಿ, ಕಥೆ ವೇದದಲ್ಲೂ ಬರ್ತದೆ, ಆದರೆ ಪುರಾಣದಷ್ಟು ಹೃದಯವಾಗಿ ನಮಗೆ ಮನಸ್ಸಿಗೆ ಮುಟ್ಟುವ ಹಾಗೆ ಕಥೆ ವೇದದಲ್ಲಿ ಬರುವುದಿಲ್ಲ, ಕಮ್ಮಿ ಉಂಟು. ಆ ದೃಷ್ಟಿಯಿಂದ ಪುರಾಣವನ್ನು ಹೇಳಿಕೊಡಬೇಕು ಅಂತ. ಸಾಮಾನ್ಯವಾಗಿ ಪುರಾಣ ಲಕ್ಷಣ ಹೇಳುವಾಗ, ಹಾಗಾದರೆ ಪುರಾಣ ಅಂದರೆ ಏನು, ಆ ಲಕ್ಷಣ ಹೇಳುವಾಗ ನಾವು ಪ್ರಸಿದ್ಧವಾಗಿ ಹೇಳ್ತೇವೆ, ಸರ್ಗಶ್ಚ ಪ್ರತಿಸರ್ಗಶ್ಚ ವಂಶೋ ಮನ್ವಂತರಾಣಿಚ ಅಂತ 5 ಲಕ್ಷಣ ಹೇಳ್ತೇವೆ. ಈ 5 ಅಲ್ಲ ಅಂತ ಇನ್ನೂ ವಿಸ್ತೃತವಾಗಿ ನೋಡಿದರೆ ಪುರಾಣಕ್ಕೆ 10 ಲಕ್ಷಣ ಅಂತ ಭಾಗವತವೇ ಹೇಳ್ತದೆ. ಭಾಗವತ ಪುರಾಣ 12ನೇ ಸ್ಕಂದದಲ್ಲಿ ಪುರಾಣವನ್ನು ಹೇಳುವಾಗ ಪುರಾಣ ಅಂದರೆ ಇಷ್ಟು ಅಂತ, ಪುರಾಣ ಅಂದರೆ ಏನು ಅಂತ ಕೇಳಿದರೆ ಇಷ್ಟನ್ನು ತಿಳ್ಕೊಳ್ಳಿ ಅಂತ 10 ಲಕ್ಷಣ ಹೇಳಿದೆ. ಈ 10 ಲಕ್ಷಣಗಳನ್ನು ತಿಳ್ಕೊಂಡ್ರೆ ಎಲ್ಲ ಪುರಾಣಗಳನ್ನು ಹೀಗೆ ಅಂತ ಆಲೋಚನೆ ಮಾಡಲಿಕ್ಕೆ ಬರ್ತದೆ. ಇಷ್ಟು ವಿಷಯಗಳು ಅದರಲ್ಲಿ ಉಂಟು ಅಂತ. ಸರ್ಗೋ ಸ್ಯಾಥ ವಿಸರ್ಗಶ್ಚ ವೃತ್ತಿ ರಕ್ಷಾಂತರಾಣಿ ಚ ವಂಶಃ ವಂಶಾನುಚರಿತಂ ಸಂಸ್ಥಾ ಹೇತುರಪಾಶ್ರಯ ದಶಭಿರ್ಲಕ್ಷಣೈರ್ಯುಕ್ತಂ ಪುರಾಣಂ ತದ್ವಿಧೇ ವಿದುಹು ಅಂತ ಭಾಗವತ ಹೇಳುವಂಥದ್ದು. ಸರ್ಗಶ್ಚ ಪ್ರತಿಸರ್ಗಶ್ಚ ಅಂತ ಇದ್ದದ್ದೆಲ್ಲ ಇದರಲ್ಲಿ ಉಂಟು, ಅದು ಅಲ್ಲದೆ ಮತ್ತೊಂದು 5 ಉಂಟು. ಈಗ 10 ಲಕ್ಷಣ ಪುರಾಣಕ್ಕೆ ಪುರಾಣವೇ ಹೇಳಿದೆ. ಸರ್ಗ ಅಂದರೆ ನಮಗೆ ಗೊತ್ತುಂಟು, ಸೃಷ್ಟಿ ಆದ್ದು. ವಿಸರ್ಗ ಅಂತಂದರೆ ಸೃಷ್ಟಿ ಹಿಮ್ಮುಖವಾಗಿ ಆದದ್ದು. ಅದನ್ನು ಮತ್ತೆ ಮುಂದೆ ಪದ್ಮಪುರಾಣ ಬರ್ತದೆ, ಹೇಳ್ತದೆ. ಇವತ್ತು ನಾನು ಅದನ್ನು ಹೇಳಲಿಕ್ಕೂ ಇದ್ದೇನೆ. ಸೃಷ್ಟಿ ಹೇಗಾಯಿತು ಅಂತಂದರೆ ಬ್ರಹ್ಮನಿಂದ ಹೀಗೆ ಸೃಷ್ಟಿ ಆಯಿತು ಅಂತ, ಒಂದು ಬಿಂದುವಿನಿಂದ ಸೃಷ್ಟಿಯಾಗುವಂಥದ್ದು, ಅದು ವಿಸ್ತಾರವಾಗಿ ಹೋಗುವಂಥದ್ದು. ದೇವಸ್ಥಾನ ಇದ್ದ ಹಾಗೆ, ದೇವಸ್ಥಾನದ ತುದಿಯಲ್ಲಿ ಶಿಖರ ಇರ್ತದೆ, ಅದೊಂದು ಬಿಂದು, ಅದು ಆಕಾಶ. ಆತ್ಮನ ಆಕಾಶ ಸಂಭೂತಃ ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪಃ ಅದ್ಭ್ಯ ಪೃಥಿವೀ ಪೃಥಿವ್ಯಾ ಓಷಧಯ ಅಂತ ಉಪನಿಷತ್ತು ಹೇಳ್ತದೆ. ಹೀಗೆ ಸೃಷ್ಟಿಯಾಗುವುದು, ಮೇಲಿನ ಬಿಂದುವಿನಿಂದ ಹೀಗೆ ಸೃಷ್ಟಿಯಾಗುವುದು. ನಾಶ ಆಗುವುದು ಹೇಗೆ ಅಂತಂದರೆ ಕೆಳಗಿನಿಂದ ನಾಶ ಆಗುವುದು, ಮೇಲಿಂದ ನಾಶ ಆಗುವುದಲ್ಲ. ನಾವೆಲ್ಲ ನಾಶ ಆಗುವುದು ಮೇಲಿನಿಂದ ಅಂತ ಎಣಿಸ್ಕೊಂಡಿದ್ದೇವೆ, ಹಾಗಲ್ಲ. ಕೆಳಗಿನಿಂದಲೇ ನಾಶ ಆಗುವುದು. ಪೃಥಿವಿ ನೀರಿನ ಒಳಗೆ ಹೋಗುವುದು, ನೀರು ಅಗ್ನಿಯ ಒಳಗೆ ಹೋಗುವುದು, ಅಗ್ನಿ ವಾಯುವಿನ ಒಳಗೆ ಹೋಗುವುದು, ವಾಯು ಆಕಾಶದೊಳಗೆ ಹೋಗುವುದು, ಆಕಾಶ ಮತ್ತೆ ಭಗವಂತನ ಉದರವನ್ನು ಪ್ರವೇಶ ಮಾಡುವುದು. ಹೀಗೆ ಸಂಹಾರ ಹೀಗಾಗುತ್ತದೆ ಅಂತ ಇದನ್ನು ಹೇಳುವಂಥದ್ದು ಪುರಾಣ. ಹೇಗೆ ಸೃಷ್ಟಿ ಆಗುತ್ತದೆ, ಸಂಹಾರ ಹೇಗಾಗುತ್ತದೆ, ಇದನ್ನು ಎರಡನ್ನೂ ಕೂಡ ಇದೇ ವ್ಯವಸ್ಥೆಯಲ್ಲಿ ಹೇಳ್ತದೆ. ಕೇವಲ ಹೇಳುವುದು ಅಂತಲ್ಲ, ಆ ವ್ಯವಸ್ಥೆಯಲ್ಲೇ ಹೇಳ್ತದೆ. ಹಾಗಾಗಿ ಆ ಎರಡನ್ನು ಪುರಾಣ ಪ್ರಧಾನವಾಗಿ ನಮಗೆ ಹೇಳ್ತದೆ.